ಹೇಳಿದ್ರಿ ಬಂದು ಫಸ್ಟ್ ದೊಡ್ಡ ಸೇರಿ ಹ್ಞೂ ರೀ ದೊಡ್ಡದು ಹ್ಞೂ ರೀ ಈಗ ಅದ್ರ ಸಾಮಿ ಅವಾಗ 5 ವರ್ಷ ಆತ್ರಿ ಈಗ ಪಾದಯಾತ್ರೆ ಮಾಡಕ್ಕೆ ಇದು ಫಸ್ಟ್ ಟೈಮ್. ಫಸ್ಟ್ ಟೈಮ್ ಪಾದಯಾತ್ರೆ ಎಷ್ಟು ಕಿಲೋಮೀಟರ್ 32. ಪಾದಯಾತ್ರೆ ಮಾಡಿದ ವೀಕ್ಷಕರೇ ಎಷ್ಟು ಲಕ್ಷ ಸರ್ 12 ಲಕ್ಷ 12 ಲಕ್ಷ ಜಿಲೇಬಿ ವೀಕ್ಷಕರೇ ಸಿಂಧನೂರಿಂದ ಬನ್ನಿ. ಸಿಂಧನೂರು ಸಿಂಧ ಹಾಂ ಹಾಂ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಇವತ್ತೇನಪ್ಪ ಅಂದ್ರೆ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಬಂದಿದ್ದೀವಿ. ಇದು ಒಂದು ಐತಿಹಾಸಿಕ ತಾಣ. ಈ ಜಾತ್ರೆ ಉತ್ತರ ಕರ್ನಾಟಕದ ಕುಂಭಮೇಳ ಅಂತ ಕರೀತಾರೆ. ನೋಡಿ ಹ್ಯಾಂಗೆ ಕಾಣಿಸುತ್ತೆ ತೋರಿಸಪ್ಪಲ್ಲಿ ನೀರು ಗುಡ್ಡ ಕಾಣಿಸುತ್ತೆ. ಅದಕ್ಕೆ ಜಾತ್ರೆಗೆ ಬಂದ್ವಿ. ಇಲ್ಲಿ ಏನೇನು ವಿಶೇಷತೆ ಐತಿ, ಏನು ವಿಶೇಷತೆ ಇಲ್ಲ, ಇಲ್ಲಿ ಸಂಪ್ರದಾಯಗಳು ಹೆಂಗೆ, ಇಲ್ಲಿ ಆಚರಣೆಗಳು ಹೆಂಗೆ, ಇಲ್ಲಿ ಜನರು ಹೆಂಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಅಂತ ಒಂದು ಸ್ವಲ್ಪ 4 ಜನರು ಹಿರಿಯರನ್ನ ಮಾತಾಡ್ಸೋಣಂತ ಒಬ್ಬರಿ. 9 ವರ್ಷ ಆಯ್ತು. ಹೌದು ಮೊದ್ಲಾಗ ಸಣ್ಣರಿದ್ದಾಗ ಹಾಕಿದ್ರಿ ಮಳೆ ಬಳ್ಳಕ್ಕೆ ನಡ್ಕೊತೀವಿ ನಾವು. ಹಾಂ ರೀ ಮಳೆ ಬಳ್ಳಕ್ಕೆ ನಡ್ಕೊಂಡ್ಬಂದು ಇಲ್ಲಿ ಮಂದಿಗೆಲ್ಲ ಬರ್ತೀವಿ. ಹಾಂ ರೀ ನೀವೇ ಹೇಳಿದಿರಿ ಪದ್ಧತಿ ಹೌದು ಬಂದು ಫಸ್ಟ್ ದೊಡ್ಡ ಸೇರಿ ಹ್ಞೂ ರೀ ದೊಡ್ಡದು ಹ್ಞೂ ರೀ ಈಗ ಅದ್ರ ಸಾಮಿ ಹಾಂ ಅವಾಗ ಸಣ್ಣ ಬಡ್ಡಿ ಹಾಕ್ತೀವಿ. ಹಾಂ ಹಾಂ ಸಣ್ಣ ಬಡ್ಡಿ ಹಾಕಿ ಎಲ್ಲ ಹಾಂ ಗಟ್ಟಿ ಹಾಕಲ್ಲ. ಹಾಂ ಒಂದು ವರ್ಷ ಹಿಂಗೆ ಹೋಗ್ಬಿಟ್ಟು ಹ್ಞೂ ರೀ ಮೂಲಿ ಮಾಡಿ ಮೂಲಿ ಬಂದಿದೆ. ಮಾಡ್ತೀವಿ ಇದನ್ನು ಶಾಖ ಮಾಡಿ ಹಾಂ ಅಲ್ಲಿ ಹೋಗಿ ಶಾಖ ಮಾಡಿ 5 ಗಂಟೆಗೆ ಬಂದು 5 ಗಂಟೆಗೆ 5 ಗಂಟೆ ಆಯ್ತು ನಾವು ನಂತರೆಲ್ಲ ಇಲ್ಲಿ ಬಂದಿವಿ ಮೊದಲ ಪಾದಯಾತ್ರೆ ಅಪ್ಪ ಇಲ್ರಿ ಹಿಂಗೆ ಬಸ್ಸಿಗೆ ಬಂದಿರಿ ಭಾರಿ ಚಲೋ ಆಗ್ತದ್ರಿ. ಹಾಂ ಊಟದ ವ್ಯವಸ್ಥೆ ಬೇಸ್ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಇದೆ. ಎಷ್ಟು ವರ್ಷ ಆತ್ರಿ ಬರಕ್ಕೆ? ನಾವು ಇಲ್ಲಿಗೆ ಒಂದು 5-6 ವರ್ಷ ಆಯ್ತು ರೀ ಬರೋದು. ಹಾಂ ಮೊದಲಾಗೆ ಬರ್ತೀವಿ. ಹಾಂ ಮೊದಲಾಗೆ ಬರ್ತದೆ. ಬಸ್ಸಿಗೆ ಬರ್ತದೆ, ಟ್ರೈನು. ಹಾಂ ನಮ್ಮ ವಾಹನಗಳು ಯಾವಾಗ ಸರ್ ಇದ್ರೆ ಔಟ್ಗಳು ಕೂಡ ಸಹಿತ ಬರ್ತದೆ. ಮೊದಲೇ ಭಾಳ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ. ಈ ಪ್ರದೇಶದಿಂದ ನಮಗೆ ಮುಕ್ತರಾಗ್ತೇವೆ ಅಂತಂದು ಅದಕ್ಕಾಗಿ ಈ ಗುಡಿಗೆ ಸದಾಕಾಲ ಬಂದು ಹೋಗೋಣ ಅಂತೇಳಿ ಬೇಡಿಕೊಳ್ತಾ ಇದ್ದೀವಿ. ಸ್ವಚ್ಛತೆ ಬಗ್ಗೆ ಏನು ಹೇಳ್ತೀನಿ? ಸ್ವಚ್ಛತೆ ಬಗ್ಗೆ 90% ಇದು ಅವರು ಹೇಳಬಾರ್ದು. ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. 100% 200 ಹೇಳ್ಬೋದ್ರಿ. ಊಟ ನಮ್ಮ ಮನೆಯಲ್ಲಿ ಆಗಲಿ ಇಲ್ಲಿ ಹೋಗ್ತೀವಲ್ಲ ಮಠಗಳಿಗಾಗಲಿ ವೇಸ್ಟ್ ಮಠ ತಿರುಗಿ ಅಂದ್ರೆ ಈ ಊಟ ನಾವು ಎಲ್ಲಿ ಮಾಡಿ ಈ ಜನಕ್ಕೆ ಮಾಡಿಕೊಡೋದು ದೊಡ್ಡ ಇದು ರೀ. ಪವಾಡ ಅನ್ಕೋಬೇಕು ನಾವು. ಊಟಕ್ಕೆ ಮಾತ್ರ ಪವಾಡನ ಅನ್ಕೋಬೇಕು. ಊಟ ನೀಡೋದು ಆ ಲೈನ್ಗಳು ಅಲ್ಲೆಲ್ಲ ಏನ್ರಿ ಇವತ್ತು ಒಂದಿನ ನಿನ್ನೆ ಬಂದಿರೋ ಅಷ್ಟು ಜನ ಐತಿ. ಇವತ್ತು ಆಯ್ತ್ರಿ ವ್ಯಾಪಾರಿ ಇರ್ತದೆ, ವ್ಯಾಪಾರಿ ಊಟ ಮಾಡ್ತಾರೆ, ವ್ಯಾಪಾರಿ ಬರ್ತಾರ ಈ ಸ್ಥಳಕ್ಕೆ. ಇಂಥ ಪರಿ ಜನಸಂಖ್ಯೆ ಇರ್ತದೆ. ನಮ್ಮಲ್ಲಿ ಬೇರೆ ಕಾಯ್ತು. ಹೌದು ನಾವು ನೋಡಿಲ್ಲ ಸರ್. ಈ ಥರ ಬಂದಿವಿ ಸರ್. ಹಾಂ ಅದನ್ನ ಜಾತ್ರೆ ಗವಿದಾಗೆ ಒಕ್ಕಂಡಂಗೆ ಆಯ್ತು ರೀ ಈ ಸ್ಥಳ. 12 ಲಕ್ಷ ಜಿಲೇಬಿ ಬಂದಿದೆ. ಎಷ್ಟು ಲಕ್ಷ ಸರ್? 12 ಲಕ್ಷ 12 ಲಕ್ಷ ಜಿಲೇಬಿ ವೀಕ್ಷಕರೇ. ಸಿಂಧನೂರಿಂದ ಬನ್ನಿ. ಸಿಂಧನೂರು ಸಿಂಧ ಹಾಂ ಹಾಂ ಅಂದ್ರೆ ನಿಮ್ಮೂರಲ್ಲಿ ಎಲ್ಲ ಮಂತ್ರಾಲಯದವ್ರೆ ನೋಡಿದ್ದೀವಿ. 12 ಲಕ್ಷ ಜಿಲೇಬಿ. ಜಿಲೇಬಿ 20 ಟನ್ ಕರ್ಜಿಕಾಯಿ ತಂದಿದ್ದಾರೆ. ಎಲ್ಲ ತೋರಿಸಿದ್ರು ಕರ್ಜಿಕಾಯಿ ಅಂತ. ಹಾಂ ಅದನ್ನು ಅವ್ರು 20 ಟನ್ ತಂದಿದ್ದಾರೆ. ಇವತ್ತು ಒಂದೇ ದಿನಕ್ಕೆ ಸ್ವೀಟ್ ಆಗಿರ್ತದಂತ ಅವರು ಕೂಡ ಹೇಳಿದ್ದಾರೆ ಒಳಗೆ. ಎಲ್ಲ ಚೆಕ್ ಮಾಡಿ ಬಾಬಾ ಇದೆಂಥ ಕಾರ್ಯಕ್ರಮ ರೀ ಊಟದಾಗ ಅಂತ. ಕರ್ನಾಟಕ ಅಂದ್ರೆ ಇದೇ ಜಾತ್ರೆ. ಭಾಳ ಭಯಂಕರ ಜಾತ್ರೆ. ಎಲ್ಲ ತಿರುಗಾಡಿ ಬಂದಿವಿ. ಇದರಷ್ಟು ಜಾತ್ರೆ ನಾವು ಎಲ್ಲಿ ನೋಡಿಲ್ಲ. ಅದಕ್ಕೆ ನಮ್ಮ ಊರಿಂದ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 50 ಮಂದಿ ಇರ್ತಾರೆ ಈ ಜಾತ್ರೆ ನೋಡಿ. ಏನಂದ್ರೆ ಅದನ್ನ ಜಾತ್ರೆ ಬಂದಿರಿ ಯಾವ ಕುಕ್ಕುಂಪಳ್ಳಿ ಅದೇ ಎಷ್ಟು ಕಿಲೋಮೀಟರ್? 22 ಒಂದು 5-6 ವರ್ಷ ಆಯ್ತು ಮೊದಲಾಗ್ಲಿದ್ದ. ನಾವು ನಡ್ಕೊಂಡು ಬರೋಕ್ಕೂ 4 ವರ್ಷ. ಹಾಂ ಹಾಂ
ಅದರಿಂದ ಯಾವ್ದು ಬೇಸ್ ಆಗುತ್ತೆ ಇನ್ನೊಂದು ಕತ್ಲಾಗುತ್ತೆ ಭಾಳ ಸಂಜೆ ಒಂದು ಹಾಂ ಹಾಂ ಕರಿನ್ ಟೈಮ್ ನೀವು ಯಾವ ನೋಡಿ ನೋಡಿ ಯಾತ್ರೆ ಬಂದಿರಾ ಎಷ್ಟು ವರ್ಷ ಆಗ್ತಾರೆ ನಾವು 5 ವರ್ಷ ಆತ್ರಿ ಈಗ ಪಾದಯಾತ್ರೆ ಮಾಡಕ್ಕೆ ಇದು ಫಸ್ಟ್ ಟೈಮ್ ಪಾದಯಾತ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ 32 ಪಾದಯಾತ್ರೆ ಮಾಡೋ ವೀಕ್ಷಕರೇ ಪಾದಯಾತ್ರೆ ಮಾಡೋ ಮಂದಿ ಭಾಳ ಐತೆ ಯಾರ್ದಾರು ಬಂದ್ರೆ ಹುಡುಗ 1 ವರ್ಷ ಇವ್ರು 4 ವರ್ಷ ಅವ್ರದ್ದು ಇತಿಹಾಸ ಯಾರು ಕೊಟ್ಟರು ಹ್ಯಾಂಡಿಕ್ಯಾಪ್ ನೋಡ ವೀಕ್ಷಕರೇ ಹ್ಯಾಂಡಿಕ್ಯಾಪ್ ಇದ್ರನ್ನ ಪಾದಯಾತ್ರೆ 22 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ ನಿಮ್ಮ ಸಾಹಸಕ್ಕೆ ದೇವರ ಆ ಗೌಸಿ ದೇಶದಲ್ಲಿ ನಿಮ್ಗೆ ಒಳ್ಳೇದು ಮಾಡಿ